ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿವಿತ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಹೋಗ್ತಾ ಇದ್ದೀವಿ ಫ್ಲವರ್ ಶೋಗೆ. ಫ್ಲವರ್ ಶೋ ಬಂದು 2 ಕಡೆ ನಡೀತಿದೆ ಮೈಸೂರಲ್ಲಿ. ಒಂದು ನಾರ್ಮಲ್ ಆಗಿ ಯೂಶಲಿ ಯಾವಾಗಲೂ ನಡೆಯುತ್ತೋ ಅಲ್ಲೇ ಕುಪ್ಪಣ್ಣನ ಪಾರ್ಕಲ್ಲಿ, ಮತ್ತು ಇನ್ನೊಂದು ಲಿಂಗಮ್ಮನ ಬೂದಿ ಬೊಟಾನಿಕಲ್ ಗಾರ್ಡನಲ್ಲಿ ನಡೀತಾ ಇರೋದಂತೂ 2 ಫ್ಲವರ್ ಶೋ ಆಚರಿಸಿ. ಸೊ ಈಗ ನಾನು ಹೋಗ್ತಾ ಇರೋದು ಕುಪ್ಪಣ್ಣನ ಪಾರ್ಕಲ್ಲಿ. ಇನ್ನೇನಕ್ಕೆ ತಡ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಟಿಕೆಟ್ ಪ್ರೈಸ್ ನ ನೋಡೋಣ. ದೊಡ್ಡವ್ರಿಗೆ 50 ರೂಪಾಯಿ ಮತ್ತೆ ಚಿಕ್ಕ ಮಕ್ಕಳಿಗೆ 25 ರೂಪಾಯಿ. ಈ ಸತಿ ಫ್ಲವರ್ ಶೋ 2 ಕಡೆ ಆರ್ಗನೈಸ್ ಮಾಡಿದ್ದಾರೆ. ಇದು ಕುಪ್ಪಣ್ಣನ ಪಾರ್ಕ್ ಅಲ್ಲಿ ಆರ್ಗನೈಸ್ ಮಾಡಿರುವಂತ ಫ್ಲವರ್ ಶೋ. ಇನ್ನೊಂದು ಲಿಂಗನ ಬುದ್ಧಿ ಬೊಟಾನಿಕಲ್ ಗಾರ್ಡನ್ ಅಲ್ಲಿ, ಅಲ್ಲೂ ಕೂಡ ಎಂಟ್ರಿ ಫೀಸ್ ಬಂದ್ಬಿಟ್ಟು ದೊಡ್ಡವ್ರಿಗೆ 60 ರೂಪಾಯಿ ಅಂಡ್ ಮತ್ತೆ ಚಿಕ್ಕ ಮಕ್ಕಳಿಗೆ 30 ರೂಪಾಯಿ ಅಂತ ಅದು ಕೂಡ ಪ್ರೈಸ್ ಟಿಕೆಟ್ ಇದೆ. ಸೊ ಈಗ ಈ ಸತಿ ಇದರಲ್ಲಿ ತುಂಬಾ ಸೂರ್ಯಕಾಂತಿ ಇವುಗಳನ್ನ ಬಳಸಿ ಫ್ಲವರ್ ಶೋನ ಆರ್ಗನೈಸ್ ಮಾಡಿದ್ದಾರೆ. ನೋಡಿ ಆ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂಡ್ ತುಂಬಾ ಚೆನ್ನಾಗಿದೆ. ಈ ಸತಿ ಕ್ರೌಡ್ ಕೂಡ ಸ್ವಲ್ಪ ಕಮ್ಮಿ ಇತ್ತು, ಏನಕ್ಕಂದ್ರೆ ಸ್ಪ್ಲಿಟ್ ಆಗಿತ್ತು. 2 ಕಡೆ ಫ್ಲವರ್ ಶೋ ಆರ್ಗನೈಸ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿತ್ತು ಅಂಡ್ ಯಾವಾಗ್ಲೂ ರಶ್ ಇರ್ತಿತ್ತು. ಈ ಸತಿ ಏನಿಲ್ಲ, ತುಂಬಾ ಚೆನ್ನಾಗಿದೆ. ಇದು ಗ್ಲಾಸ್ ಹೌಸ್ ಅಲ್ಲಿ ಈ ಸತಿ ಗಾಂಧಿ ಜಯಂತಿ ಥೀಮ್ ಇಟ್ಕೊಂಡು ಅದ್ರ ಥೀಮ್ ಪ್ರಕಾರ ಫ್ಲವರ್ ಶೋನ ಆರ್ಗನೈಸ್ ಮಾಡಿದ್ದಾರೆ. ಏನಕ್ಕೆ ಅಂದ್ರೆ ಅಕ್ಟೋಬರ್ 2 ದಸರಾ ಎಂಡ್ ಬಂದ್ಬಿಟ್ಟು ವಿಜಯದಶಮಿ ಇರೋದು ಅಕ್ಟೋಬರ್ 2, ಅದರಿಂದ ಗಾಂಧಿ ಜಯಂತಿ ಹಬ್ಬದ ಪ್ರಯುಕ್ತ ಆ ಥೀಮ್ ಇಟ್ಕೊಂಡು ಮಾಡಿದ್ದಾರೆ.
ರಾತ್ರಿ ಹೋದ್ರೆ ಲೈಟಿಂಗ್ಸ್ ಎಲ್ಲ ಇರುತ್ತೆ ಅಂತ ಅನ್ನೋ ಉದ್ದೇಶಕ್ಕೆ ನಾನು ರಾತ್ರಿ ಹೊತ್ತೋದ್ರೆ, ಬೆಳಿಗ್ಗೆ ಎದ್ದು ಕೂಡ ಇನ್ನೂ ಚೆನ್ನಾಗೇ ಇರುತ್ತೆ. ರಾತ್ರಿ ಹೊತ್ತೋದ್ರೆ ಲೈಟಿಂಗ್ಸ್ ಇರುತ್ತೆ ಅಷ್ಟೇ. ಇಲ್ಲಿ ಬಸವಣ್ಣಂದು ಸ್ಟ್ಯಾಚು ಮಾಡಿದ್ದಾರೆ, ಅದು ಕೂಡ ಹೂಗಳಿಂದ ಸೇರಿಸಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಅದಾದ್ಮೇಲೆ ಇನ್ನೊಂದು ಥೀಮ್ ಬಂದ್ಬಿಟ್ಟು ಭೂಮಿನ ಕಾಪಾಡೋ ಅನ್ನೋ ಸಂದೇಶವನ್ನ ಅವರು ತಿಳಿಸ್ಬೇಕು ಅಂತ ಈ ಥೀಮ್ ನ ಇಟ್ಕೊಂಡು ಮಾಡಿದ್ದಾರೆ. ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಅಂದ್ರೆ ಎಲ್ಲ ಹೂಗಳನ್ನೆಲ್ಲ ಸೇರಿಸಿ ಮಾಡಿದ್ದಾರೆ, ಅದು ತುಂಬಾ ಚೆನ್ನಾಗಿತ್ತು. ಅಂಡ್ ಇದಾದ್ಮೇಲೆ ಈಗ 5 ಯೋಜನೆಗಳು ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಆ 5 ಯೋಜನೆಗಳನ್ನ ತೋರ್ಸೋದಕ್ಕೆ ಈ ಥೀಮ್ ಇಟ್ಕೊಂಡು ಮಾಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ, ಮತ್ತೆ ಶಕ್ತಿ ಯೋಜನೆ, ಮತ್ತೆ ಅನ್ನಭಾಗ್ಯ, ಮತ್ತೆ ಗೃಹ ಜ್ಯೋತಿ ಅಂತ ಎಲ್ಲ 5 ಥೀಮ್ಗಳಿದೆಯಲ್ಲ, ಅದನ್ನೆಲ್ಲ ತೋರ್ಸೋದಕ್ಕೆ ಈ ಸತಿ ಇನ್ನೊಂದು ಹೊಸದಾಗಿ ಏನಿತ್ತು ಅಂತಂದ್ರೆ ಆಪರೇಷನ್ ಸಿಂಧೂರ್ ಆಗಿತ್ತಲ್ಲ, ಅದನ್ನ ತೋರ್ಸೋದಕ್ಕೆ ಅದರ ಪ್ರಯುಕ್ತವಾಗಿ ಇದನ್ನು ಕೂಡ ಹಾಕಿದ್ರು. ತುಂಬಾ ಚೆನ್ನಾಗಿತ್ತು. ಲೈಕ್ ನಮ್ಮ 3 ಸೇನೆಗಳನ್ನು ತೋರಿಸ್ತಾ ತುಂಬಾ ಚೆನ್ನಾಗಿತ್ತು. ಅದು ಕೂಡ ಮೇನ್ ಅಟ್ರಾಕ್ಷನ್ ಅಂತಾನೆ ಹೇಳ್ಬೋದು ಈ ಸತಿ ಫ್ಲವರ್ ಶೋಗೆ. ಸೊ ಇದು ಕೂಡ ತುಂಬಾ ಚೆನ್ನಾಗಿತ್ತು. ಇಲ್ಲೂ ಕೂಡ ಈಗ ಫುಡ್ ಸ್ಟಾಲ್ಸ್ ಇದೆ. ನಿಮ್ಗೆಲ್ಲ ಸುಸ್ತಾದ್ಮೇಲೆ ಇಲ್ಲಿ ಬಂದು ಫುಡ್ ಕೂಡ ಟ್ರೈ ಮಾಡ್ಬೋದು. ಅಂಡ್ ತುಂಬಾ ಚೆನ್ನಾಗಿದೆ ಚಾಟ್ಸ್ ಎಲ್ಲ. ನೀವು ಒಂದ್ಸತಿ ಹೋದ್ರೆ ಟ್ರೈ ಮಾಡಿ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಫ್ಲವರ್ ಶೋ ಕುಪ್ಪಣ್ಣನ ಪಾರ್ಕಲ್ಲಿ ನಡೆದಿರೋ ಅಂಥ ಫ್ಲವರ್ ಶೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ವಿಡಿಯೋಸ್ ಹಾಗೆ ನೋಡ್ತಿರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸ್ಟೇ ಟ್ಯೂನ್ ಟು ಮೈ ಚಾನಲ್. ಆ್ಯಂಡ್ ಮತ್ತಷ್ಟು ಇನ್ಫಾರ್ಮೇಷನ್ ವೀಡಿಯೋಸ್ ನಾನು ಹಾಕ್ತಾನೆ ಇರ್ತೀನಿ. ನವರಾತ್ರಿ ವಿಶೇಷತೆ ಎಲ್ಲ ಅಪ್ಲೋಡ್ ಆಗಿದೆ, ಹೋಗಿ ನೋಡಿ. ಆ್ಯಂಡ್ ಥ್ಯಾಂಕ್ ಯು.